यूट्यूब न्यूज में स्वागत है आप सभी दर्शकों का। मैं हूं सानिया। हाँ क्यों ಮನವಿ ಕೊಟ್ಟರೆ ವಾರ್ಡ್ ನಂಬರ್ 13 ವಿಜಯಪುರ ಈ ನಿವಾಸಿಗಳು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ವಿಜಯಪುರ ನಗರದ ವಿಜಯಪುರ ವಾರ್ಡ್ ನಂಬರ್ 13 ವಾರದ ನಗರ ಸ್ಕೂಲ್ ಹತ್ತಿರ ಕಾಲನಿಯಲ್ಲಿ ಬರುವ ಎಲ್ಲ ರಸ್ತೆಗಳು ಸಂಪೂರ್ಣವಾಗಿ ಸರಿ ಇರುವುದಿಲ್ಲ. ಇದರಿಂದ ಶ್ರೀನಗರದ ನಿವಾಸಿಗಳಿಗೆ ಸಂಚಾರ ಮಾಡಲು ತುಂಬ ತೊಂದರೆಯಾಗುತ್ತದೆ. ಅಲ್ಲದೆ ಮಳೆಗಾಲದಲ್ಲಿ ರಸ್ತೆ ಪೂರ್ಣ ಹದಗೆಟ್ಟಿರುತ್ತದೆ, ಅಪಘಾತಗಳು ಆಗುವ ಸಂಭವಿಸುತ್ತದೆ. ಅಲ್ಲದೆ ಇನ್ನೂವರೆಗೂ ಚರಂಡಿ ವ್ಯವಸ್ಥೆ ಮಾಡಿರುವುದಿಲ್ಲ. ಇದರಿಂದ ನಿವಾಸಿಗಳಿಗೆ ತುಂಬ ತೊಂದರೆಯಾಗುತ್ತದೆ. ಅದರಿಂದ ವಿಜಯಪುರ ವಾರ್ಡ್ ನಂಬರ್ 13 ವಾರ್ಡ್ ನಗರ ಉಪನಿರ್ದೇಶಕರ ಕೃಷಿ ರಸ್ತೆ ಹಾಗೂ ಡ್ರೈನೇಜ್ ವ್ಯವಸ್ಥೆ ಮಾಡಿ ನಿವಾಸಿಗಳಿಗೆ ನಡೆದಾಡುವ ಅನುಕೂಲ ಮಾಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಾರ್ಡ್ ನಂಬರ್ 13 ದೇವಗಿರಿ ಸಾಹೇಬರು ಇನ್ನೂ ವಾರದ ಲೇಔಟು ಓಪಲ್ ಸ್ಕೂಲ್ ಹತ್ತಿರ ಇನ್ನೂ ಬಂದು ನೋಡಿಲ್ಲ. ಅವ್ರಿಗೆ ಓಟ್ ಹಾಕಿ ನಾವು ಗೆಲ್ಸಿದ್ದೀವಿ ಅಂದರೂ ಇನ್ನೂ ಬಂದು ನೋಡಿಲ್ಲ. ಅಂದರೆ ಪೂರ್ತಿ ಮಣ್ಣು ಕಲ್ಲ ಹುಡುಗರಿಗೆ ಓಡಾಡೋಕ್ಕೆ ಆಗಲ್ಲ, ಶಾಲೆಗೆ ಹೋಗೋಕ್ಕೂ ಆಗಲ್ಲ ಆಗತ್ತೆ. ಅದ್ರ ಸಲುವಾಗಿ ದೇವಗಿರಿ ಸಾಹೇಬ್ರೆ ನೀವು ಬಂದು ನೋಡಿ ನಮ್ಮ ಅಷ್ಟು ಅನುಕೂಲ ಮಾಡಿಕೊಡ್ರಿ ಅಂತೇಳಿ ವಿನಂತಿ. ಡ್ರೈನೇಜ್ ಇಲ್ಲ, ರೋಡ್ ಇಲ್ಲ, ಲೈಟ್ ಇಲ್ಲ, ಅದು ಅಷ್ಟು ಮಾಡಿಕೊಡ್ರಿ ದೇವಗಿರಿ ಸಾಹೇಬ್ರೆ. ನಿಮ್ಗೆ ನಮಸ್ಕಾರ ರೀ. गणपति राजपूत। बोलो अस्सलाम वालेकुम। बीजापुर से बात कर रहे हैं। बीजापुर से स्टेशन बैक रोड ओपल स्कूल पास वारद नगर के अंदर हमारा जो फिरने करने रोड नहीं है, चरंड नहीं है और ड्रेनेज भी करना, सीसी रोड भी करना। ये हमें क्या करेंगे? तो अब जाने आने आ रहे हैं, जाते जाते पढ़ रहे हैं लोग, बहुत परेशान है। छोटे छोटे बच्चे पढ़ रहे हैं, जाते जाते चलने अवसर भी नहीं आ रहा। ये क्या है, हमें आज डीसी ऑफिस को आके यहाँ मनवी कर रहे हैं, जल्द से जल्द ये करना कर को हमें मनवी कर रहे हैं। वार्ड नंबर 13 देवगिरी सर, वार्ड नंबर 13। अभी तो कुछ भी काम नहीं हुआ। क्या भी काम नहीं हुआ। हमें काम है, कर्नाटक में है कि क्या हमें है कि नहीं कर बोल को, या जरा अंकिया खोल को देखना कर बोल को, या हमें डीसी ऑफिस पास आको हमें बोल रहे हैं। अब्बास अली अहमद साहब मुल्ला। ವಿಜಯಪುರ ಜಿಲ್ಲೆ ಒಳಗೆ ಇರುವಂಥ ಒಂದು ವಾರದ ಕಾಲನಿ 13 ನಂಬರ್ ವಾರ್ಡ್. ಇದು ಹೆಂಗಾಗ್ಯದಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ಒಂದು ಜಿಲ್ಲೆ ವಿಜಯಪುರ ಜಿಲ್ಲೆ, ಹೆಸರುವಾಸಿ ಆಗಿರುವಂಥ ಜಿಲ್ಲೆ. ಯಾಕಂತಂದ್ರೆ ನಮ್ಮ ಗೋಲ್ ಗುಂಬಜ್ ಇರುವಂಥ ಫೇಮಸ್ ಇರುವಂಥ ವಿಜಯಪುರ ಜಿಲ್ಲೆಯಲ್ಲಿ ಇಂಥ ಏರಿಯಾದಲ್ಲಿ ಇರುವಂಥ ಒಂದು ವಾರ್ಡ್ನಲ್ಲಿ ಇಲ್ಲಿವರೆಗೆ ಡ್ರೈನೇಜ್ ಕೆಲಸ ಆಗಿಲ್ಲ ಮತ್ತು ರೋಡ್ ಕೆಲಸ ಆಗಿಲ್ಲ. ಯಾರೇ ಆಗಲಿ ನಾವು ಅವ್ರ ಮೇಲೆ ಇದು ಮಾಡೋಕತ್ತಿಲ್ಲ. ಬಟ್ ಇರುವಂಥ ಜನರಿಗೆ ಇಂಥ ತ್ರಾಸ ಆಗ್ಯದತ್ತಂದರೆ ಕೆಲವೊಬ್ರು ಬಡವ್ರು ಅದಾರ, ಕೆಲವೊಬ್ರು ಮುದುಕರು ಅದಾರ, ವಯಸ್ಸಾದವ್ರು ಅದಾರ, ಅವ್ರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಇಲ್ಲ. ರೋಡು ಅಲ್ಲಿ ಹೋಗ್ಬೇಕಾದ್ರೆ ಸ್ಲೀಪಾಗಿ ಬೀಳ್ತಾರೆ. ಈಗ ಎಷ್ಟೋ ಜನ ಸುಮಾರು ಜನ ಸ್ಲೀಪಾಗಿ ಬಿದ್ದಾರೆ. ಅವ್ರು ತೋರಿಸ್ಲಿಕ್ಕೆ ಆಗುವಂಥ ಕೆಲಸಗಳು ಆಗಿಲ್ಲ ಇನ್ನೂ ತನಕ. ಹಾಸ್ಪಿಟ್ಲಿಗೆ ಹೋಗಬೇಕು, ಖರ್ಚು ವೆಚ್ಚ ಇಂಥವೆಲ್ಲ ಸಮಸ್ಯೆಗಳಾಗತ್ತವೆ. ಆ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ನಾವು ಸಾಹೇಬ್ರು ಡಿ ಸಿ ಸಾಹೇಬ್ರಿಗೆ ಮನವಿ ಮಾಡಿದ್ದೀವಿ. ಆದಷ್ಟು ಜಲ್ದಿ ಆ ಏರಿಯಾಕ್ಕೆ ನಮ್ಮ ವಾರದ ಕಾಲನಿಗೆ ಸುಧಾರಣೆ ಮಾಡಬೇಕಂತೇಳಿ ಡ್ರೈನೇಜ್ ಹಾಗೂ ಮತ್ತು ರೋಡ್ ಸಿ ರೋಡ್ ಮಾಡಿಕೊಟ್ರಂದ್ರೆ ಒಳ್ಳೇದಾಗ್ತಂತೇಳಿ ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ. ಸಾಹೇಬ್ರ ಶಾಸಕರು ಇನ್ನೂ ಅಲ್ಲಿ ಕಾಲು ಇಟ್ಟಿಲ್ಲ, ಒಟ್ಟು ಇಟ್ಟರೆ ಭಾಳ ಒಳ್ಳೇದಾಗ್ತದೆ. ಅವ್ರದ್ದೊಂದು ಪಾದರಕ್ಷೆಯಿಂದ ಅದೊಂದು ಏರಿಯಾ ಒಂದು ಒಳ್ಳೇದಾದರೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಅವರಲ್ಲಿ ವಿನಂತಿ ಮಾಡಿಕೊಡ್ತೇನೆ. ವಿಜಯ ರಾಠೋಡ್ ಅಂತೇಳಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।